ಅರ್ಪಿತಾ ಅವರೇ, ಅದೇ ತುಂಬ ಥ್ಯಾಂಕ್ಸ್. ನೀನು ನನಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಇನ್ನೇನು ಮಾಡೋದು, ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಹೇಳಿಲ್ಲ ಅಂದರೆ ನನ್ನ ಮನುಷ್ಯ ಅನ್ನಲ್ಲ. ಅಷ್ಟೊಂದು ಬಿಸ್ನೆಸ್ ಕೊಡಿಸಿದ್ರಿ ನನಗೆ. ಅಯ್ಯೋ, ಅದ್ಯಾವ ದೊಡ್ಡ ವಿಷಯ, ಇನ್ನೊಂದು ಚಿಕ್ಕ ಹೆಲ್ಪ್ ಅಷ್ಟೇ. ಅದು ನಿಮಗೆ ಚಿಕ್ಕ ವಿಷಯ ಇರ್ಬೋದು, ಆದರೆ ಅದು ನನಗೆ ದೊಡ್ಡ ವಿಷಯನೇ. ಬಂದು ಕಸ್ಟಮರ್ಸ್ ಎಲ್ಲ ನಿಮ್ಮ ರೆಫರೆನ್ಸ್ ಇಟ್ಕೊಂಡೇ ಬಂದಿದ್ದು. ಎನಿವೇಸ್, ಥ್ಯಾಂಕ್ಸ್ ಅಲ್ಲ. ಇಷ್ಟು ಚಿಕ್ಕ ವಿಚಾರಕ್ಕೆ ನೀ ಇಷ್ಟೊಂದು ಥ್ಯಾಂಕ್ಸ್ ಹೇಳ್ತಿದ್ಯಾ? ಮುಂದೆ ಇನ್ನೂ ದೊಡ್ಡದಾಗತ್ತೆ, ಅವಾಗ ಇನ್ನೇನು ಮಾಡ್ತೀಯೋ. ಅಲ್ಲಾಗೆ ಅದೇ ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳಬೇಡ. ಯಾಕೆ ಹೇಳ್ಬಾರ್ದು? ಅದು ಇನ್ನೇನಿಲ್ಲ, ನಾನು ಸಹಾಯ ಮಾಡ್ತಿದ್ದೀನಿ ಅಂತ ಬೇರೆಯವ್ರಿಗೆ ಗೊತ್ತಾಗೋದು ನಂಗೆ ಅಷ್ಟು ಇಷ್ಟ ಆಗಲ್ಲ, ಅಷ್ಟೇ. ಆಯ್ತು, ಸರಿ ಹೋಗು, ಅಮ್ಮನ್ನ ನಿನ್ನ ಹೆಂಡತಿನೆಲ್ಲ ಮಾತಾಡ್ಸು, ಕಾಯ್ತಿದ್ರು ನಿಂಗೋಸ್ಕರ. ಕಸ್ಟಮರ್ಸ್ ಸಿಕ್ಕಿದ್ರು ಅಂತ ತುಂಬ ಖುಷಿಯಾಗಿದೆ ಅಲ್ವಾ? ಆದರೆ ಬರ್ತಾ ಇರೋದು ಈ ಅರ್ಪಿತಾ ಕಡೆ ಕಸ್ಟಮರ್ಸ್. ಅರೆ ಅದೇ ಸುಸ್ತಾಗಿದೆಯಾ ಅಂತ ಅನ್ಸುತ್ತೆ. ಹೇಗಿದೆ ಇವತ್ತು ಆಫೀಸು? ಸೂಪರ್ ಡೂಪರ್ ಆಗಿತ್ತಮ್ಮ. ನಿರೋಷ, ಎಂಥ ಫೀಲಿಂಗ್ ಗೊತ್ತಾ? ಕಸ್ಟಮರ್ಸ್ಗೋಸ್ಕರ ಕಾಯಂಗಿಲ್ಲ, ಬೀದಿ ಅಲೆಯಂಗಿಲ್ಲ, ಸರಿಯಾಗಿ ಚಿಲ್ಡ್ರೆ ಕೊಡಿ, ಮೀಟ್ರ್ ಸರಿಲ್ಲ, ಸುತ್ತ ಹಾಕೊಂಡು ಕರ್ಕೊಂಡು ಹೋಗ್ತೀಯ ಅಂತ ಕಸ್ಟಮರ್ಸ್ ಸಿಗಲ್ಲ. ಸದ್ಯ ಈಗಾದ್ರೂ ಗೊತ್ತಾಯ್ತಲ್ಲ ಡಿಫ್ರೆನ್ಸು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನ್ನ ಸಂಪಾದನೆ ಎಷ್ಟು ಹೇಳೋ? 8,000. ಹೌದೇನು? ಹೌದಮ್ಮ. ಒಬ್ರು ಸಪೋರ್ಟ್ ಇಂದ ತುಂಬಾ ಬಿಸ್ನೆಸ್, ತುಂಬಾ ಕಸ್ಟಮರ್ ಸಿಕ್ಕಿದ್ದಾರೆ. ಹೀಗೆ ಸಂಪಾದನೆ ಮುಂದುವರೆದ್ರೆ ಸಾಲಗಳನ್ನ ತೀರಿಸಿ ಜುಮ್ ಅಂತ ರಾಜನ್ ತರ ಇರ್ಬೋದಮ್ಮ. ರಾಜನ್ ತರ ಇರಕ್ಕೆ ಇನ್ನ ಟೈಮ್ ಇದೆ. ಮೊದಲು ಗಾಡಿಗಳ ಲೋನ್ ಎಲ್ಲ ತೀರಿಸಿ ಇನ್ನ 10 ಗಾಡಿಗಳು ತಗೊಂಡು ನಮ್ಮ ಬಿಸ್ನೆಸ್ ಎಲ್ಲ ಎಕ್ಸ್ಪೆಂಡ್ ಮಾಡಬೇಕು. ಬೇರೆ ಬೇರೆ ಊರಲ್ಲೆಲ್ಲ ನಮ್ಮ ಬ್ರಾಂಚಸ್ ಓಪನ್ ಮಾಡಬೇಕು. ಟ್ರಾವೆಲ್ಸ್ ಅಲ್ಲದೆ ಟೂರಿಸ್ಟ್ ಕೂಡ ಆರ್ಗನೈಸ್ ಮಾಡಬೇಕು. ಇಷ್ಟು ದೊಡ್ಡ ಆಸೆಗಳಿದೆ ನನಗೆ. ಇನ್ನೇನಪ್ಪ, ನಿನ್ನ ಹೆಂಡತಿಗೆ ಒತ್ತಾಸೆ ಕೊಡು, ಅವಳಿಂದ ನೀನು ಚೆನ್ನಾಗಿ ಮುಂದುವರಿತೀಯ. ಅಮ್ಮ, ಇವತ್ತಿನ ಸಂಪಾದನೆ 8,000. ತುಂಬ ಸಂತೋಷ ಕಣೋ. ನೋಡು, ಇನ್ನು ಮುಂದೆ ಈ ಸಂಸಾರ ಜವಾಬ್ದಾರಿ ನಿನ್ನ ಹೆಂಡತಿದು. ಎಲ್ಲ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇದೆಲ್ಲ ಅವಳ ಕನಸು, ಅವಳದೇ ಪ್ರಯತ್ನ. ಹಾಗಾಗಿ ಇದನ್ನು ಅವಳಿಗೆ ಕೊಡು. ಅತ್ತೆ, ನಾನು ನೆನ್ನೆ ಮೊನ್ನೆ ಬಂದವಳು. ಇಷ್ಟು ವರ್ಷ ಈ ಮನೆನ ನೀವೇ ನಡ್ಸ್ಕೊಂಬಂದಿರೋರು. ಇದನ್ನು ನೀವೇ ತಗೋಬೇಕು. ಬೇಗ ಡಿಸೈಡ್ ಮಾಡ್ರಪ್ಪ. ಆದಿ, ಆದರೆ ಚರ್ಚೆನೇ ಇಲ್ಲ ಕಣೋ. ನಿನ್ನ ಹೆಂಡತಿ ಕೈಗೆ ಕೊಡು. ನಿರುಷ, ಆ ದುಡ್ಡನ್ನು ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ತುಪ್ಪ ದೀಪ ಹಚ್ಚು. ಲಕ್ಷ್ಮಿ ಯಾವಾಗಲೂ ಹೀಗೆ ಹರಿದು ಬರಲಿ ಅಂತ. ನೀನು ಯಾಕೆ ಇಷ್ಟೊಂದು ಮಂಕ ಕೂತಿದ್ಯಾ? ಅವಳು ಅಷ್ಟೆಲ್ಲ ಬಾಯಿ ಮಾಡುವಾಗ ನೀನು ಬಾಯಿಗೆ ಬಾಯಿ ಕೊಟ್ಟು ಮಾತಾಡ್ಬೇಕು ತಾನೆ. ಏನು ಮಾತಾಡೋದು? ಉಪ್ಪು ಹಾಕು ಅಂತ ಹೇಳಿದ್ಲು, ಹಾಕಿದೆ. ಅದಕ್ಕೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾತಾಡಬೇಕು, ಮಾತಾಡ್ತಾಳೆ. ಅದಕ್ಕೆ ಅವಳು ಹೀಗೆಲ್ಲ ಮಾಡಿದ್ದು. ಹೇಗೆ ಮಾಡಿದ್ಲು? ಸಾರಿಗೆ ಉಪ್ಪು ಹಾಕು ಅಂತ ನಿನಗೆ ಯಾರು ಹೇಳಿದ್ದು ಹೇಳು? ನಿರೋಷ ಅಮ್ಮನಿಗೆ ಹೇಳಿದ್ಲು. ಅಮ್ಮ ಬ್ಯುಸಿಯಾಗಿದ್ದಾರೆ ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನು ಹಾಕಿದೆ ಅಲ್ವಾ? ಆದರೆ ಅದಕ್ಕೆ ಮುಂಚೆ ನಿರೋಷ ಉಪ್ಪು ಹಾಕಿದ್ಲಾ ಇಲ್ವಾ ಅಂತ ನಿನಗೇನಾದ್ರು ಗೊತ್ತಾ? ನಿರೋಷ ಉಪ್ಪು ಹಾಕಿದ್ದಿದ್ರೆ ಅಮ್ಮಂಗೆ ಯಾಕೆ ಹೇಳ್ತಿದ್ಲು ಉಪ್ಪು ಹಾಕಿ ಅಂತ? ಅಲ್ಲೇ ಕಣೆ ಸ್ವಾರಸ್ಯ ಇರೋದು. ಸ್ವಲ್ಪ ಯೋಚನೆ ಮಾಡು. ನೀನು ಉಪ್ಪಿನ ಡಬ್ಬದ ಪಕ್ಕ ನಿಂತಿದ್ದೆ. ಇವಳು ಅಮ್ಮಂಗೆ ಹೇಳಿದ್ರೆ ಅಮ್ಮ ಆಟೋಮ್ಯಾಟಿಕ್ಲಿ ನಿಂಗೆ ಉಪ್ಪು ಹಾಕು ಅಂತ ಹೇಳ್ತಾರೆ. ಸೊ ಸಾರಿಗೆ ಉಪ್ಪು ಹಾಕಿದ್ದು ನೀನು ಅನ್ನೋದಕ್ಕೆ ಸಾಕ್ಷಿ ಅಮ್ಮ ಆಗ್ತಾರೆ. ಅಷ್ಟೇ ಅವಳಿಗೆ ಬೇಕಾಗಿದ್ದು. ಹೌದು, ಅದಕ್ಕೆ ಸ್ವಾತಿ, ಈಗಾಗಲೇ ನಿರೋಷ ಉಪ್ಪು ಹಾಕಿದಾಳೆ. ಆದರೆ ನಿನ್ನ ಕೈಯಿಂದ ಮತ್ತೊಂದ್ಸಲ ಹಾಕ್ಸಿದಾಳೆ. ಯಾಕೆ ಅಂದರೆ ಸಾರಿಗೆ ಉಪ್ಪು ಹಾಕಿದ್ದು ನೀನು ಅನ್ನೋದು ನಿನ್ನ ತಲೆ ಮೇಲೆ ಬರಲಿ ಅನ್ನೋ ಕಾರಣಕ್ಕೆ. ಹೌದಾ? ಆದರೆ ಇದೆಲ್ಲ ಯಾಕೆ ಮಾಡಬೇಕಾಗಿದೆ? ಊಟ ಮಾಡೋದು ಆದಿ, ಅವಳ ಗಂಡ.
ಕೆಟ್ಟ ಸಾರು ಬಡಿಸಿ ಅವಳಿಗೆ ಏನಾಗಬೇಕಾಗಿದೆ? ಏನಾಗಬೇಕಾಗಿದೆ ಅಂದರೆ ಈಗ ಮಾಡಿದ್ಲಲ್ಲ ಅದೇ ನಿನಗೆ ಅವಮಾನ. ನನಗೆ ಯಾಕೆ ಅವಮಾನ ಮಾಡಬೇಕು? ನನಗೂ ನಿರುಷಾಗೂ ಯಾವ ದ್ವೇಷನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಅವಳು ಒಳ್ಳೆ ಫ್ರೆಂಡ್ಸು, ಅಕ್ಕ ತಂಗಿರ ಥರ ಇದ್ದೀವಿ ಅಲ್ವಾ? ಹಾಗಂತ ನೀನು ಅನ್ಕೊಂಡಿದ್ಯಾ, ಆದರೆ ಅವಳಿಗೆ ಒಳೊಳಗೆ ಕುದೀತಿದೆ. ನನ್ನ ಬಗ್ಗೆನಾ? ನಾನು ಅಂಥದ್ದು ಏನೂ ಮಾಡಿಲ್ಲ ಅವಳಿಗೆ. ನೀನೇನು ಮಾಡಿಲ್ಲ ಸ್ವಾತಿ, ಆದರೆ ನಿನ್ನ ಗಂಡ ಆರ್ಯ ಮತ್ತು ಅವಳ ಗಂಡ ಆದಿ ಎಣ್ಣೆ ಸಿಗಕಾಯಿ ಇದ್ದಂಗೆ 24 ಗಂಟೆ ಜಗಳ ಆಡ್ತಾನೆ ಇರ್ತಾರೆ. ಇರಬಹುದು. ನಾವಿಬ್ರು ಮೊದಲೇ ಮಾತಾಡ್ಕೊಂಡಿದ್ದೀವಿ, ನಮ್ಮ ಗಂಡಂದ್ರೆ ಏನೇ ಮಾಡಲಿ, ಹೇಗೆ ಇರಲಿ, ನಾವಿಬ್ರು ಚೆನ್ನಾಗಿರೋಣ ಅಂತ. ಇದನ್ನು ಅವಳೇ ಅಲ್ವಾ ಹೇಳಿದ್ದು? ಹೌದು, ಅವಳೇ ಹೇಳಿದ್ದು. ಅದು ನನಗೆ ಸರಿ ಅಂತಾನೂ ಅನ್ನಿಸ್ತು. ಹೆಂಗಸರು ಮನೆ ಆಧಾರ, ಅವರಲ್ಲಿ ಒಡಕ್ ಮೂಡಿದ್ರೆ ಮನೇಲೂ ಒಡಕ್ ಮೂಡುತ್ತೆ. ಅವ್ರು ಸರಿಯಾಗಿದ್ರೆ ಮನೆನೂ ಸರಿಯಾಗಿರುತ್ತೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ. ತಪ್ಪು. ಆ ನಿರ್ಧಾರ ಮಾಡೋ ಹಾಗೆ ಮಾಡಿ ಅವಳು ತನ್ನ ಕೆಲಸ ಸಾಧಿಸೋದಕ್ಕೆ ಹೊರಟಿದ್ದಾಳೆ. ಅವಳಿಗೆ ನಿನ್ನ ವಿಶ್ವಾಸ ನಂಬಿಕೆ ಗಳಿಸ್ಕೋಬೇಕಾಗಿತ್ತು, ಗಳಿಸ್ಕೊಂಡ್ಲು. ನಿನ್ನ ಗಂಡ ಆರ್ಯ ಅವಳ ಗಂಡಂಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದಾನೆ. ಅದಕ್ಕೆಲ್ಲ ಪ್ರತ್ಯಾಗಳು ಸೇಡ್ ತೀರಿಸ್ಕೋಬೇಕಾಗಿತ್ತಲ್ವಾ? ಅದಕ್ಕೆ ಇಂಥ ಸಮಯನ ಕಾಯ್ತಿದ್ಲು. ಅಂದರೆ ನಿರುಷಾ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಮಾಡ್ತಾ ಇರೋದಾ? ಇನ್ನೇನು, ಸಾರಿಗೆ ಉಪ್ಪು ಸುಮ್ಮನೆ ಅದಾಗೆ ಬಂದು ಬಿದ್ದುಬಿಡುತ್ತಾ? ಅಲ್ಲ, ನಾನಂತೂ ಸಾರಿಗೆ ಅಷ್ಟೊಂದು ಉಪ್ಪು ಹಾಕಿರಲಿಲ್ಲ, ಕರೆಕ್ಟಾಗೇ ಹಾಕಿದ್ದೆ. ನನ್ನ ನಂಬಿ. ಅಯ್ಯೋ, ನಾನು ನಿನ್ನನ್ನು ನಂಬ್ತೀನಿ ಸ್ವಾತಿ, ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ನಿರೋಷಾ ಯಾರ ಮಗಳು? ಹೇಳಿ ಕೇಳಿ ಆ ಚಿದಂಬರಂ ಮಗಳು. ಅವ್ರೆಂಥವ್ರು ಅಂತ ನಿನಗೆ ಗೊತ್ತಿಲ್ವಾ? 7 ತಲೆ ಸುತ್ತಿ ನಾಗರಹಾವಿದ್ದ ಹಾಗೆ. ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕೆಟ್ಟ ಮನುಷ್ಯ ಅಂತ. ಮಾತಲ್ಲೇ ಮೋಡಿ ಮಾಡ್ತಾರೆ, ಬೆಣ್ಣೆಲೆ ಕೂದಲು ತೆಗ್ದಂಗೆ ಮಾತಾಡೋ ಅಂಥವ್ರ ಮಗಳು. ಅಂಥವ್ರ ಮಗಳಾಗಿ ಇವಳಿಗಿಂಥ ಬುದ್ಧಿ ಇರಲ್ವಾ? ಹಾಗನ್ಬೇಡಿ ಅರ್ಪಿತಾ ಅವರೇ, ರಂಜಿತ್ ಅಣ್ಣನೂ ಅವ್ರ ಮಗನೇ. ಅಪ್ಪ ಮಗನ ಮಧ್ಯ ಬೆಟ್ಟ ಸಮುದ್ರದಷ್ಟು ವ್ಯತ್ಯಾಸ ಇಲ್ವಾ? ಅಯ್ಯೋ ಸ್ವಾತಿ, ಅವರೊಂದು ಎಡವಟ್ಟು. ರಂಜಿತ್ ಹತ್ರ ಇಲ್ಲದೆ ಇರಬಹುದು, ಆದರೆ ನಿರೋಷ ಹಾಗಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿರೋಷ ಆ ದಿನ ಇಷ್ಟಪಟ್ಟಿದ್ದೆ ಅವನ ಮೇಲಿನ ಸೇಡ್ಗೋಸ್ಕರ. ಏನು ಸೇಡ್ಗಾಗಿ ಪ್ರೀತಿ ಮಾಡಿ ಮದುವೆ ಆಗಿ ಬಾಳ್ ಹಾಳು ಮಾಡ್ಕೋತಾರಾ? ಇಲ್ಲ ಅರ್ಪಿತಾ ಆಂಟಿ, ನಿರುಷಾ ಆ ದಿನ ತುಂಬಾ ಪ್ರೀತಿಸ್ತಾಳೆ. ಇಷ್ಟಪಡ್ಲೇಬೇಕಾಗತ್ತೆ ಕಟ್ಕೊಂಡ್ಮೇಲೆ. ಜನ್ಮ ಪೂರ್ತಿ ಇವನ ಜೊತೆನೇ ಇರೋದು ಅಂದಮೇಲೆ ಪ್ರೀತಿ ಮಾಡಲೇಬೇಕು. ಇಲ್ಲದೆ ಹೋದ್ರೂ ನಾಟಕನಾದರೂ ಆಡಬೇಕು. ಸ್ವಾತಿ, ನಿರೋಷ ಆ ದಿನ ಲವ್ ಮಾಡಿದ್ದೆ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತ. ಈ ವಿಚಾರ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಾನು ಭೈರವಿ ಮತ್ತು ಚಿದಂಬರಂ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ ಆವಾಗ. ಹೌದಾ? ಹೀಗೆಲ್ಲ ಇರುತ್ತಾ? ನೀನು ತುಂಬ ಸಿಂಪಲ್ ಕಣೆ, ವೆರಿ ಇನ್ನೋಸೆಂಟ್. ಇವ್ರುಗಳೆಲ್ಲ ತುಂಬ ಸ್ವಾರ್ಥಿಗಳು, ಸೇಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇಂಥವ್ರ ಮಧ್ಯ ನೀನಿದ್ಯಾ, ಸ್ವಲ್ಪ ಹುಷಾರಾಗಿರು. ನನ್ಗೆ ಅವಮಾನ ಮಾಡಿ ಅವ್ರಿಗೇನು ಆಗ್ಬೇಕಾಗಿರ್ಲಿಲ್ಲ. ನಾನು ಯಾವತ್ತೂ ಅವಳಿಗೆ ಕಾಂಪಿಟೇಟರ್ ಆಗೂ ಇರಲಿಲ್ಲ. ಇದೆಯಾ, ನೀನು ಕಾಂಪಿಟೇಷನ್ ಕೊಡೋ ಥರನೇ ಇದೆಯಾ ಅನ್ನೋ ಭಾವನೆ ಅವಳಲ್ಲಿದೆ ಕಣೆ. ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿಯುವಂಥ ಜನ ಇವ್ರುಗಳು. ನೀನು ಸೌಕರ್ಯ ಆಗ್ತೀಯೋ ಅಥವಾ ನಾನು ಸೌಕರ್ಯ ಆಗ್ತೀನೋ ನೋಡೇ ಬಿಡೋಣ ಅನ್ನೋ ಜಿದ್ದಿಗೆ ಬಿದ್ದಿದ್ದಾಳೆ ಅವಳು. ನೋಡ್ತೀರಿ, ಇನ್ನೊಂದು 2 ವರ್ಷ ಆದಿ ಚೆನ್ನಾಗಿ ದುಡ್ದು ಬೇಕಾದ್ರೆ ಸಂಪಾದನೆ ಮಾಡ್ತಾನೆ. ಕಂಪ್ನಿ ಮಾತ್ರ ನನ್ನ ಹೆಸರಲ್ಲಿರುತ್ತೆ, CEO ನಾನೇ ಆಗಬೇಕು. ಕಾಂಟ್ರಾಕ್ಟ್ಗೆ ಸೈನ್ ಮಾಡಿ. ಏನು ಕಾಂಟ್ರಾಕ್ಟ್ ಇದು? ಇಷ್ಟೊತ್ತು ಹೇಳಿದ್ನಲ್ಲ, ನಾನು CEO ಆಗಿರ್ತೀನಿ, ನಾನು ಹೇಳ್ದಂಗೆ ನೀವಿಬ್ರು ಕೇಳ್ತೀರಾ? ನೀವ್ ಹೇಳ್ದಾಗೆ ಕೇಳಬೇಕು ಅಂದ್ರೆ